ರಾಜಕಾರಣ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದೆ ಅನ್ನಿಸ್ತು. ಸಮಾಜದೊಳಗಡೆ ಒಳಿತನ್ನು ಕಂಡ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು, ಅನ್ಯಾಯವನ್ನು ಕಂಡ್ರೆ ಅದರ ವಿರುದ್ಧ ನಾವು ನಿಲ್ಲಬೇಕು. ಚುನಾವಣೆಯಲ್ಲಿ ಗೆದ್ದವನು MLA ಆಗ್ಬೋದು, MP ಆಗ್ಬೋದು, ನಾಯಕ ಆಗೋಕ್ಕೆ ಸಾಧ್ಯ ಇಲ್ಲ. ಭೂ ಒಡೆತನ, ಇರುವ ಶಿಕ್ಷಣ, ಇರುವ ಎಲ್ಲ ಬ್ಯಾಂಕುಗಳು, ಕಾರ್ಪೊರೇಟ್ ಸೆಕ್ಟರ್ಗಳು ಎಲ್ಲವೂ ಕೂಡ ಬರೀ ಕೆಲವು 3-4 ಜಾತಿಗಳ ಹತ್ರ ಉಳಿದೋಗುತ್ತೆ. ಬಹುಶಃ ನನಗೆ ನೀವೇನು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ನೀವೇನು ಕೇಳೋದಾದರೆ, ವಿ ಶುಡ್ ಬ್ರಿಂಗ್ ಆಲ್ ದಿಸ್ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಟು ದ ಲೈಮ್ ಲೈಟ್. ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ಒಂದು ವಿಷಯದಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ ಫೋಕಸ್ ಆಗಿರ್ತಾನೆ. ಬಟ್ ಆದರೆ ಈಗ ನಾನು ಸಂದರ್ಶನ ಮಾಡೋಕ್ಕೆ ಬಂದಿರೋ ವ್ಯಕ್ತಿ ಒಂದು ಕ್ಷೇತ್ರ ಅಲ್ಲ, 2 ಕ್ಷೇತ್ರ ಅಲ್ಲ, ಸುಮಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿದ್ದಾರೆ. ಯಾವುದೇ ವಿಷಯವಾಗಿ ಅವ್ರನ್ನ ಟಚ್ ಮಾಡಿದ್ರೆ ಸಾಕಷ್ಟು ನಿರರ್ಗಳವಾಗಿ 2 ಅಥವಾ 3 ಗಂಟೆಗಳ ಕಾಲ ಸತತವಾಗಿ ಒಂದು ವಿಷಯನ ಮಾತಾಡುವಂಥ ಶಕ್ತಿನ ಹೊಂದಿದ್ದಾರೆ. ಸೊ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, KPCCಯ ರಾಜಕೀಯ ವಕ್ತಾರರು, ಅದ್ಭುತ ಭಾಷಣಕಾರರು ಆಗಿರುವಂತಹ ಶ್ರೀಯುತ ನಿಕೇತ್ ರಾಜಮೌರಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಇಂಟರ್ವ್ಯೂಗೆ ಡೇಟ್ ಕೊಟ್ಟು ನಮಗೆ ಇವತ್ತಿನ ಒಂದು ಕಾಲಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಾಗದಿರುವಂಥ ವಿಷಯ ಏನಂತಂದರೆ, ನಿಮ್ಮ ವಿಚಾರದಲ್ಲಿ ಈ ವ್ಯಕ್ತಿ ಏನಾಗ ಕೊಟ್ಟಿದ್ದಾನೆ ಅನ್ನೋದು ತುಂಬ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಸೊ ಆ್ಯಸ್ಯೂಲಿ ನಮಗೂ ಅದೇ ಥರದ ಒಂದು ಸಂಶಯ ಬರೋದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ನಿಕೇತ್ ರಾಜಮೌರಿ ಅವರ ಆ್ಯಕ್ಚುಲ್ ಗೋಲ್ ಏನು? ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ನೀವು ಏನಾಗಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ರಲ್ಲ, ನೀವೇನೂ ಆಗಲ್ಲ, ನೀವೇನಾಗಿರ್ತೀರೋ ನೀವು ಅದೇ ಆಗಿರ್ತೀರಿ. ಓಕೆ, ನಾನು ಏನೋ ಅದೇ ಆಗಿದ್ದೀನಿ. ಡಾಕ್ಟರ್ ಆಗ್ತೀನಿ ಅನ್ನೋದು ಒಂದು ಹುದ್ದೆ ಅಥವಾ ಒಂದು ವೃತ್ತಿ. ಸೊ ಲಾಯರ್ ಆಗ್ತೀನಿ ಒಂದು ವೃತ್ತಿ, ಇಂಜಿನಿಯರ್ ಆಗ್ತೀನಿ ಒಂದು ವೃತ್ತಿ, ರೈತ ಆಗ್ತೀನಿ ಒಂದು ವೃತ್ತಿ, ರಾಜಕಾರಣಿ ಆಗ್ತೀನಿ ವೃತ್ತಿ. ಆದರೆ ನಾನು ಅದು ಯಾವುದೂ ಅಲ್ಲ. ನಾನು ರೈತ ಅಥವಾ ಡಾಕ್ಟರ್ ಆಗಿದ್ದೀನಿ. ಡಾಕ್ಟರ್ ಅನ್ನೋದೊಂದು ಪದವಿ, ಅದು ಬೇರೆ ವೃತ್ತಿ ಅಷ್ಟೇ. ನೀವು ವೃತ್ತಿ ಅಲ್ಲ. ನಾನಾಗ್ತೀನಿ, ನಾನಾಗಿದ್ದೀನಿ. ಸರ್ವೇ ಸಾಮಾನ್ಯವಾಗಿ ವಿದ್ಯಾರ್ಥಿ ದೆಸೆಯಿಂದ ಒಂದಷ್ಟು ವಿಚಾರಗಳಲ್ಲಿ ತೊಡ್ಕೊಂಡು ಹೋಗ್ತಾ ಇದ್ದಂಥ ನೀವು ಸಡನ್ ಆಗಿ ರಾಜಕಾರಣಕ್ಕೆ ಎಂಟ್ರಿ ಆಗೋದಕ್ಕೆ ಬಂದಂತಹ ಒಂದು ಯೋಚನೆ ಹೇಗೆ ಬಂತು? ನಾನು ರಾಜಕಾರಣಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದೆ ಅಂತಲ್ಲ, ನಮ್ಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಓಕೆ. ಸೊ ನಮ್ಮ ಕುಟುಂಬದಲ್ಲಿ ಯಾರೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿಲ್ಲ. ಸೊ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಒಂದು ಸಮಾಜದಲ್ಲಿ ನಡೀತಾ ಇದ್ದಂಥ ಶೋಷಣೆ, ಅನ್ಯಾಯ, ಇದರ ವಿರುದ್ಧ ನಾನು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದೆ. ಓಕೆ. ಹೀಗಾಗಿ ಅದರಿಂದಾಗಿ ನಾನು ನನಗೇ ಗೊತ್ತಿಲ್ಲದಂತೆ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಾಗಿತ್ತು. ಓಕೆ. ರಾಜಕಾರಣ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದೆ ಅನ್ನಿಸ್ತು. ಸಮಾಜದೊಳಗಡೆ ಒಳಿತನ್ನು ಕಂಡ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು, ಅನ್ಯಾಯವನ್ನು ಕಂಡ್ರೆ ಅದರ ವಿರುದ್ಧ ನಾವು ನಿಲ್ಲಬೇಕು, ನೊಂದವ್ರ ಪರ ನಿಂತ್ಕೋಬೇಕು ಅನ್ನೋಂಥ ಒಂದು ನಿಲುವಿತ್ತಲ್ಲ. ಓಕೆ. ಸೊ ಹೀಗಾಗಿ ಅದು ನನಗೇ ಗೊತ್ತಿಲ್ಲದಂತೆ ನನ್ನನ್ನು ರಾಜಕಾರಣಕ್ಕೆ ಕರ್ಕೊಂಡ್ಬಂದಿದೆ. ಸೊ ರಾಜಕಾರಣಕ್ಕೆ ಬರೋದಕ್ಕೆ ಅದು ಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿಗೆ ಬರೋದಕ್ಕೆ ಏನಾದರೂ ಒಂದು ಕಾರಣಗಳಿದಾವ? ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸು ಅಂತಂದರೆ ಇದರ ಹಿಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಕಾಂಗ್ರೆಸ್ ಪಾರ್ಟಿ ಏನು ಅಂತಂದರೆ, ಕಾಂಗ್ರೆಸ್ ಅಂತಂದರೆ ಇಲ್ಲಿ ಮನುಷ್ಯನನ್ನು ಅವನ ಜಾತಿ, ಬಣ್ಣ, ಭಾಷೆ, ದೇಶ, ಗಡಿ, ಪ್ರಾಂತ್ಯ, ಮತ, ಧರ್ಮ ಇವುಗಳೆಲ್ಲವನ್ನ ಮೀರಿ ಓಕೆ ಮನುಷ್ಯನನ್ನಾಗಿ ನೋಡೋ ಅಂಥ ಒಂದು ಬೇಸಿಕ್ ಆದಂಥ ನೈತಿಕ ಮೌಲ್ಯ ಇದೆ. ಈ ದೇಶವನ್ನು ಕಟ್ಟೋದ್ರ ಹಿಂದೆ ಕಾಂಗ್ರೆಸ್ಗೆ ಒಂದು ಬಹಳ ಸುದೀರ್ಘವಾದಂಥ ಚರಿತ್ರೆ ಕೂಡ ಇದೆ. ಸೊ ಕಾಂಗ್ರೆಸ್ ಅಂದ್ರೇನು? ಬಹಳ ಜನಕ್ಕೆ ಕಾಂಗ್ರೆಸ್ ಅಂದರೆ ಹಸ್ತದೊಂದು ಗುರುತು ಅಂತ ತಿಳ್ಕೊಂಡಿದ್ದಾರೆ. ಬಹಳ ಜನಕ್ಕೆ ಕಾಂಗ್ರೆಸ್ ಅಂತಂದ್ರೆ ಚುನಾವಣೆಗೆ ನಿಂತ್ಕೊಳ್ಳೋಕೆ ಒಂದು ಸಿಂಬಲ್ ಅಂತ ಆಗಿದೆ. ಆದರೆ ಕಾಂಗ್ರೆಸ್ ಅಂದರೆ ಅದೊಂದು ವಿಚಾರಧಾರೆ, ಒಂದು ಚಿಂತನೆ. ಏನದು ಚಿಂತನೆ? ಎಲ್ಲಿ ಅಸಮಾನತೆ ಇದೆ ಆ ಅಸಮಾನತೆಯ ವಿರುದ್ಧ ಸೆಣಸುವ ಒಂದು ವೇದಿಕೆ ಅದು. ಸೊ ಮನುಷ್ಯನಂತೆ ಕಾಣುವ ಮತ್ತು ಎಲ್ಲ ಜೀವಿಗಳನ್ನು ಪ್ರೀತಿಸುವ ಒಂದು ಚಿಂತನೆ ಅದು. ಉದಾಹರಣೆಗೆ, ಅನಾದಿ ಕಾಲದಿಂದಲೂ ಕೂಡ ಈ ದೇಶದಲ್ಲಿ ಕೆಲವರಿಗೆ ಮಾತ್ರ ಭೂಮಿ, ಕೆಲವು ಜನರಿಗೆ ಮಾತ್ರ ಶಿಕ್ಷಣ, ಕೆಲವರಿಗೆ ಮಾತ್ರ ಆರ್ಥಿಕ ಬಿಸ್ನೆಸ್ ಮಾಡುವ ಹಕ್ಕು, ಕೆಲವರಿಗೆ ಮಾತ್ರ ರಾಜಕೀಯ ಶಕ್ತಿ. ಹಾಗಾದರೆ ಇನ್ನು ಉಳಿದವರು, ಇಡೀ ಜನಸಮೂಹ, ಉಳಿದಿರುವಂಥ ಇಡೀ ದೇಶ, ಈ ಕೆಲವರು ಯಾರು ಭೂ ಮಾಲೀಕರಿದ್ದರು, ಕೆಲವರು ಯಾರು ಶಿಕ್ಷಣದ ಮಾಲೀಕರಿದ್ದರು, ಕೆಲವರು ಯಾರು ಆರ್ಥಿಕತೆಯ ಬಿಸ್ನೆಸ್ಸಿನ ಮಾಲೀಕರಿದ್ದರು, ಅವರ ಕೆಳಗಡೆ ಗುಲಾಮರಾಗಿ ಬದುಕಬೇಕು ಅನ್ನೋದು ನಾವು ನೋಡ್ತಾ ಇದ್ದಂಥ ಸಹಜವಾದಂಥ ಒಂದು ಪರಿಸ್ಥಿತಿ.
ಇದರ ವಿರುದ್ಧ ಇದು ಎಲ್ಲರಿಗೂ ಸಿಗಬೇಕು, ಎಲ್ಲರೂ ಸಮಾನರು ಅನ್ನುವಂಥ ಧ್ವನಿ ಅನೇಕ ಕಾಲಗಳಲ್ಲಿ ಬಂದಿದೆ. ಒಂದು ಕಾಲದಲ್ಲಿ ಬುದ್ಧ ಇದ್ರ ಬಗ್ಗೆ, ಈ ಸಮಾನತೆಯ ಬಗ್ಗೆ ಮಾತನಾಡಿದ. ಎಲ್ರಿಗೂ ಶಿಕ್ಷಣ ಸಿಗಬೇಕು, ಎಲ್ರೂ ಸಮಾನರಾಗಬೇಕು, ಎಲ್ರಿಗೂ ಗೌರವ ಸಿಗಬೇಕು, ಎಲ್ರಿಗೂ ಆಧ್ಯಾತ್ಮಿಕ ಶಿಕ್ಷಣ ಸಿಗಬೇಕು. ಸೊ ಇದ್ರ ಬಗ್ಗೆ ಬುದ್ಧ ಮಾತನಾಡಿದ, ಮಹಾವೀರ ಮಾತನಾಡಿದ, ವಿರ್ ಆಲ್ ಈಕ್ವಲ್ ಅಂತ. ಆ ನಂತರ ದಾಸರು ಬಂದರು, ಕನಕದಾಸರು, ಪುರಂದರದಾಸರು. ಸೊ ಇವರೆಲ್ಲರೂ ಕೂಡ ಎಲ್ಲರೂ ಸಮಾನರು. ಸೊ ಎಲ್ಲರಿಗೂ ಕೂಡ ಈ ಎಲ್ಲ ಶಿಕ್ಷಣ ಸಿಗಬೇಕು, ಈ ನೈತಿಕ ಪ್ರಜ್ಞೆಗಳು ಸಿಗಬೇಕು, ಧಾರ್ಮಿಕ ಆಧ್ಯಾತ್ಮಿಕ ಮೌಲ್ಯಗಳು ಸಿಗಬೇಕು. ಸೊ ಸಮಾನತೆ ಸಿಗಬೇಕು. ಆ ನಂತರ ಬಸವಣ್ಣವರು ಬಂದರು, ಅವರು ಅಷ್ಟೇ ಸಮಾನತೆಯ ಬಗ್ಗೆ ಮಾತನಾಡಿದರು, ವೃತ್ತಿ ಗೌರವದ ಬಗ್ಗೆ ಮಾತನಾಡಿದರು. ಸೊ ದೇವರನ್ನ ಗುಡಿ ಚರ್ಚಲ್ಲಿ ಕಾಣೋದಲ್ಲ, ಅಥವಾ ದೇವಸ್ಥಾನದಲ್ಲಿ ಕಾಣೋದಲ್ಲ, ದೇವರನ್ನ ಮಾಡೋ ವೃತ್ತಿಯಲ್ಲಿ ಕಾಣಬೇಕು. ಒಬ್ಬ ಚರ್ಮಕಾರ ಚಪ್ಪಲಿ ಹೊಲಿತಾನೆ ಅನ್ನೋ ಕಾರಣಕ್ಕೆ ಕೀಳು, ಇನ್ನೊಬ್ಬ ಯಾರೋ ರೈತ ಅವನು ಇನ್ನೊಬ್ಬ ಯಾರೋ ಇನ್ನೊಂದು ಕಸಬು ಮಾಡ್ತಾನೆ ಅನ್ನೋದಕ್ಕೆ ಅವನು ಕೀಳು ಅಂತ ಕಾಣುವ ಹಾಗಿಲ್ಲ. ಸಮಾನತೆ, ವೃತ್ತಿ ಸಮಾನತೆ ಬಗ್ಗೆ ಮಾತನಾಡ್ತಾ ಬಸವಣ್ಣವರು ಬಂದರು. ಕನಕದಾಸ ಸಮಾನತೆ ಬಗ್ಗೆ ಮಾತನಾಡಿದ್ರು, ಬಸವಣ್ಣ ಸಮಾನತೆ ಬಗ್ಗೆ ಮಾತನಾಡಿದ್ರು, ಬುದ್ಧ ಸಮಾನತೆ ಬಗ್ಗೆ ಮಾತನಾಡಿದ್ರು. ಸೊ ಮಹಾವೀರ ಸಮಾನತೆಯ ಬಗ್ಗೆ ಮಾತನಾಡಿದ್ರು. ಸೂಫಿಗಳು ಬಂದರು, ಸಮಾನತೆಯ ಬಗ್ಗೆ ಮಾತನಾಡಿದ್ರು. ಶರಣ ಪರಂಪರೆ, ದಾಸ ಪರಂಪರೆ ಸಮಾನತೆಯ ಬಗ್ಗೆ ಮಾತನಾಡಿದ್ರು. ಆ ನಂತರ ಬಂದಂತ ಮಹಾತ್ಮ ಗಾಂಧೀಜಿಯವರು ಅದೇ ಸಮಾನತೆಯ ಬಗ್ಗೆ ಮಾತನಾಡಿದರು. ಅಂಬೇಡ್ಕರ್ ಅವರು ಇಡೀ ಸಂವಿಧಾನದ ಆಧಾರವೇ ಇವತ್ತು ಸಮಾನತೆ ಆಗಿದೆ, ಸಮಾನತೆಯ ಬಗ್ಗೆ ಪ್ರತಿಪಾದನೆ ಮಾಡಿದ್ರು. ಸೊ ಕಾಂಗ್ರೆಸ್ ಅಂದ್ರೆ ಸಮಾನತೆ. ನೀವ್ ಯಾಕೆ ಕಾಂಗ್ರೆಸ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ನಾನು ಈ ಸಮಾನತೆ ಈ ನೆಲದಲ್ಲಿ ಉಳಿಬೇಕು ಅನ್ನೋದ್ರ ಬಗ್ಗೆ ದೃಢವಾದ ನಂಬಿಕೆ ಇಟ್ಟರು. ಆ ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ಸಿಗೆ ಬರಬೇಕಾಗಿ ಒಂದು ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲರಿಗೂ ಈ ಸಮಾನ ಅವಕಾಶ ಸಿಗಬೇಕು, ಎಲ್ಲರಿಗೂ ಬೆಳೆಯೋದಕ್ಕೆ ಸಮಾನವಾದ ಅವಕಾಶ ಸಿಗಬೇಕು, ಎಲ್ಲರಿಗೂ ಓದುವುದಕ್ಕೆ, ವೃತ್ತಿ ಮಾಡೋದಕ್ಕೆ ಸಮಾನ ಅವಕಾಶ ಸಿಗಬೇಕು, ಎಲ್ರಿಗೂ ಭೂಡತನ ಸಮಾನವಾಗಿ ಸಿಗಬೇಕು. ಇದ್ರ ಬಗ್ಗೆ ನಂಬಿಕೆ ಇದೆ. ಹಾಗಾಗಿ ನಾನು ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಆ ಒಂದು ನಿಲುವನ್ನು ಕಾಪಾಡ್ಕೊಂಡು ಬರ್ತಿದ್ಯಾ? ಖಂಡಿತ ಹೌದು ಅಂತ ನಂಬಿದ್ದೀನಿ ನಾನು. ಖಂಡಿತ ಹೌದು. ಆದರೆ ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ನಾನು ಆಗ್ಲೇ ಹೇಳೋದು ಒಂದು ಚಿಂತನೆ ಅಂತ. ಆದರೆ ಇದೊಂದು ಚಿಂತನೆ ಅಂತ ಗೊತ್ತಿಲ್ಲದೆ ಇರೋರು ಕಾಂಗ್ರೆಸ್ನಲ್ಲಿದ್ದಾರೆ. ಅದೇ ವಿಚಾರನೆ ನಾನು ಸೊ ಈ ಸಮಾನತೆಯ ಚಿಂತನೆಗಳು ಗೊತ್ತಿಲ್ಲದೆ, ಇದರ ಇತಿಹಾಸವೂ ಗೊತ್ತಿಲ್ಲದೆ ಅನೇಕರು ಕಾಂಗ್ರೆಸ್ನಲ್ಲಿಯೂ ಇರ್ತಾರೆ. ತುಂಬ ಜನ ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲೆಕ್ಷನ್ ಆಗಿ ನಿಂತ್ಕೊಂಡಾಗ ಗೆಲ್ಲಕ್ಕೆ ಒಂದು ಸಿಂಬಲ್ ತಿಳ್ಕೊಂಡು. ಸೊ ಅಂಥವರಿಂದಾಗಿ ಕಾಂಗ್ರೆಸ್ಸಿನ ಮೌಲ್ಯಗಳು ಹಾಳಾಗಿರ್ತವೆ. ಸೊ ಆದರೆ ಈ ನಿಜವಾದ ಮೌಲ್ಯಗಳನ್ನು ಪ್ರತಿನಿಧಿಸೋದಕ್ಕಾಗಿ ಒಂದಷ್ಟು ಜನ ನಮ್ಮಂತ ಕೆಲಸ ಮಾಡಬೇಕು. ಸರ್ ಆಮೇಲೆ ಮುಖ್ಯವಾಗಿ ಈಗ ಮಾತಾಡಕ್ಕೆ ಹೊರಟಿರುವಂಥ ವಿಷಯ ಏನಂದ್ರೆ, ಇತ್ತೀಚಿನ ಒಂದು ಹಾಟ್ ವಿಷಯ ಅಂದರೆ ನಿಖಿತ್ ರಾಜಮೌಳಿ ಅವರು ತುಂಬ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ವರ್ಷದಲ್ಲಿ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನ ಆಸ್ಪರೆಂಟ್ ಆಗಿದ್ರೆ, ಆಮೇಲೆ ತುಂಬ ಸಲ ಹೆಸರು ಕೂಡ ನಿಮ್ಮದು ಲಿಸ್ಟಲ್ಲಿ ಬಂದಿತ್ತು. ಸೊ ಕೊನೆ ಮೂಮೆಂಟ್ಗೆ ಅದು ಹೆಸರು ಚೇಂಜ್ ಆಯಿತು, ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಕ್ತು. ಸೊ ಯಾವ ಕಾರಣಕ್ಕೆ ಅದು ಟಿಕೆಟ್ ಮಿಸ್ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು, ನನಗೆ ಗೊತ್ತಿಲ್ಲ. ಅದಕ್ಕೆ ಭಾಳ ಮುಖ್ಯವಾಗಿ ಏನು ಅಂತಂದರೆ, ರಾಜಕಾರಣದಲ್ಲಿ ಯಾತಕ್ಕಾಗಿ ಟಿಕೆಟ್ ಯಾರು ಕೊಡ್ತಾರೆ ಅದೆಲ್ಲವೂ ಕೂಡ ಬೇರೆನೇ ಚರ್ಚೆ ವಿಷಯ. ಅದು ಸದ್ಯಕ್ಕೆ ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಕ್ಕಿದೆ, ಅವ್ರಿಗೆ ಟಿಕೆಟ್ ಸಿಕ್ಕಿದ್ರಿಂದ ಅವ್ರ ಪರ ಕೆಲಸ ಮಾಡಿದೆ ಅಷ್ಟೇ. ಸೊ ಇದು ಏಕೆ ಅಂತಂದರೆ, ಈಗ ಕೆಲವೊಂದು ಆಪ್ತ ವಲಯಗಳು ಅಥವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲವೊಂದು ಕಾರ್ಯಕರ್ತರು ಮಾತಾಡ್ಕೊಳ್ಬೇಕು, ಕ್ಯಾಂಡಿಡೇಟ್ ಎಷ್ಟೇ ಸ್ಟ್ರಾಂಗ್ ಇರಲಿ ಅಥವಾ ಎಷ್ಟೇ ಎಫಿಷಿಯೆಂಟ್ ಆಗಿದ್ರೆ, ಅವ್ರಿಗೆ ಜಾತಿ ಬಲ ಇಲ್ಲದೆ ಇದ್ರೆ ಅಥವಾ ಹಣದ ಬಲ ಇಲ್ಲದೆ ಇದ್ರೆ, ಪಾಲಿಟಿಕ್ಸ್ ಇಲ್ಲ ಅಂತಂದ್ರೆ ಸೊ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಡಿಸ್ಕಷನ್, ಈ ಒಂದು ನಿಮ್ಮ ಟಿಕೆಟ್ ಮಿಸ್ ಆದಾಗ ವಿಷಯಗಳು ಚರ್ಚೆ ಆದವು. ಸೊ ಹಾಗಾಗಿ ನಾನು ನಿಮ್ಮನ್ನ ಸ್ಪೆಸಿಫಿಕ್ ಆಗಿ ಇದನ್ನ ಕ್ವಶನ್ ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇದೆಲ್ಲವೂ ಕೂಡ ಸಹಜನೇ. ಏನಾಗುತ್ತೆ ಅಂತಂದ್ರೆ, ರಾಜಕಾರಣ ಅನ್ನೋದು ಕೂಡ ಇತ್ತೀಚೆಗೆ ಫ್ಯಾಮಿಲಿ ಬಿಸ್ನೆಸ್ ತರ ಆಗಿರುತ್ತೆ. ಎಲ್ಲಾ ಪಕ್ಷದಲ್ಲೂ ಇರುತ್ತೆ, ಅದೆಲ್ಲ ಪಕ್ಷದಲ್ಲೂ ಇರುತ್ತೆ. ಉದಾಹರಣೆಗೆ ಇವತ್ತು ಇಂಥ ಪಾಲಿಟಿಕ್ಸ್ ನೀವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಎವ್ರಿ ಪಾರ್ಟಿ ಹ್ಯಾಸ್ ದ ಸೇಮ್ ಕೈಂಡ್ ಆಫ್ ಪಾಲಿಟಿಕ್ಸ್. ಆದ್ರೆ ಪಾರ್ಟಿಗಳು ಇಂಥವುಗಳನ್ನ ಮೀರಬೇಕು. ಮೀರಿದ್ರೆ ಒಂದು ಅದ್ಭುತವಾದಂತ ರಾಜಕೀಯ ಶಕ್ತಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಚುನಾವಣೆಯನ್ನ ಗೆಲ್ಲೋದನ್ನೇ ನಾಯಕತ್ವ, ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋದೇ ಸಾಧನೆ ಅಂತ ಏನಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಹತ್ರ ತುಂಬಾ ಹಣ ಇದ್ರೆ, ನೀವು ಯಾರೋ ಒಬ್ಬ ಲೀಡರ್ ಮಗ ಆಗಿದ್ರೆ, ನಿಮ್ಗೆ ಸುಲಭವಾಗಿ ಒಂದು ಟಿಕೆಟ್ ಸಿಕ್ಕರೆ ನೀವು MLA ಆಗ್ಬೋದು, MP ಆಗ್ಬೋದು. ಹಣ ಖರ್ಚು ಮಾಡಿ MLA MPನೂ ಆಗ್ಬಿಡ್ಬೋದು. ಯು ಕ್ಯಾನ್ ಬಿಕಮ್ ಎನ್ MLA or an MP, ಬಟ್ ಯು ಕ್ಯಾನಾಟ್ ಬಿಕಮ್ ಎ ಲೀಡರ್. ಚುನಾವಣೆಯಲ್ಲಿ ಗೆದ್ದವನು MLA ಆಗ್ಬೋದು, MP ಆಗ್ಬೋದು, ನಾಯಕ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಲೀಡರ್ ಇಸ್ ದ ಒನ್ ಹೂ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಮಾಸಸ್. ಈಗ ಗಾಂಧಿ ಅವ್ರು MLA ಆಗಲಿಲ್ಲ, MP ಆಗಲಿಲ್ಲ, ಬಟ್ ಹಿ ವಾಸ್ ಎ ಲೀಡರ್.
ಸೊ ಹಿ ಕುಡ್ ಇನ್ಫ್ಲೂಯೆನ್ಸ್ ದ ಮಾಸಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಃ ಚುನಾವಣೆಯಲ್ಲಿ ಸೋಲ್ತಿದ್ರು, ಆದ್ರೆ ಹಿ ಕುಡ್ ಇನ್ಫ್ಲೂಯೆನ್ಸ್ ದ ಮಾಸಸ್. ಇಡೀ ಜನಸಮೂಹ, ಇಡೀ ದೇಶ ಅವ್ರ ಮಾತನ್ನ ಕೇಳ್ತಾ ಇತ್ತು, ಬಿಕಾಸ್ ಹಿ ಕುಡ್ ಇನ್ಫ್ಲೂಯೆನ್ಸ್ ದ ಮಾಸಸ್. ಅವ್ರಿಗೆ ತಮ್ಮದೇ ಆದಂತ ಒಂದು ಚಿಂತನೆ, ಬಹಳ ಗಟ್ಟಿಯಾದ ದೃಢವಾದ ಚಿಂತನೆ ಇತ್ತು. ಸೊ ಕಾಲ ಬದಲಾಗುತ್ತೆ, ಹಿಂಗೆ ಇರಲ್ಲ. ಸೊ ಈ ದಿನಗಳು ಹೋಗ್ತವೆ, ಅದ್ಭುತವಾದಂತಹ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ನೀವು ನಿರಂತರವಾಗಿ ತಾಳ್ಮೆಯಿಂದ ಕಾಯಬೇಕು. ಎಷ್ಟೇ ಆದ್ರೂ ಕಾಂಗ್ರೆಸ್ ಪಕ್ಷ ನನಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದೆ, ಅದು ನನಗೊಂದು ತಾಯಿ ಇದ್ದಂತೆ. ಸೊ ಮಾನ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯವರು, ಮಾನ್ಯ ಪರಮೇಶ್ವರ್ ಸಾಹೇಬರು, ಜಾರ್ಜ್ ಅವರು, ನಮ್ಮ ಇನ್ನು ಅನೇಕ ಜನ ನಾಯಕರು, ಇವರೆಲ್ಲರೂ ಕೂಡ ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಸೊ ಅವರೆಲ್ಲರಿಗ ಪ್ರೋತ್ಸಾಹ ಜೊತೆಗೆ ಇನ್ನೊಂದಷ್ಟು ದಿವಸ ಕೆಲಸ ಮಾಡೋಣ, ಯು ವಿಲ್ ಗೆಟ್ ಅ ಚಾನ್ಸ್. ಸೊ ಇನ್ನೊಂದು ಇದೇ ವಿಚಾರಕ್ಕೆ ನಾವು ಮಾತಾಡೋದಾದ್ರೆ, ಇತ್ತೀಚೆಗೆ ಇನ್ನೊಂದು ಚರ್ಚೆಗಳಾಗ್ತಾ ಇತ್ತು. ಅಂದರೆ ಇದು ಬಿಡಿ, MLA MP ಟಿಕೆಟ್ಸ್ ಈ ಥರದ ವಿಷಯ ಬಿಟ್ಬಿಟ್ರಿ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಇದು ಕೂಡ ಫ್ಯಾಮಿಲಿ ಒಂದು ಪಾಲಿಟಿಕ್ಸ್ ಲೆಕ್ಕಕ್ಕೆ ಬರ್ತಾ ಇದೆ. ಅಂದರೆ MLAಗಳ ಮಕ್ಕಳಿಗೆ, MP ಗಳ ಮಕ್ಕಳಿಗೆ ಟಿಕೆಟ್ ಪ್ರೆಸಿಡೆಂಟ್ ಗಿರಿ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡೋದಾದ್ರೆ ನಲ್ಪಾಡು ಅವ್ರಿಗೆ ಕೊಟ್ಟಿರುವಂಥದ್ದು, ಇಲ್ಲ ರಕ್ಷಾರಾಮಯ್ಯ ಅವ್ರಿಗೆ ಕೊಟ್ಟಿರುವಂಥದ್ದು. ಸೊ ಆ ಒಂದು ಸ್ಥಾನಕ್ಕೆ ಕೂಡ ಯಾರು ಕಾರ್ಯಕರ್ತರಿಗೆ ಅಂಥವ್ರು ಕೊಡ್ಬೋದಿತ್ತಲ್ಲ ಪ್ರೆಸಿಡೆಂಟ್ ಅನ್ನೋದು ವಿಚಾರವಾಗಿ ಚರ್ಚೆಗಳಾಗ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೆಲ್ಲ ಒಂದೇನು ಅಂದರೆ, ಅವ್ರಿಗೆ ಅಪ್ಪ ರಾಜಕಾರಣಿಯಾಗಿದ್ದಾಗ ಮಗನಿಗೆ ಬಹಳ ಸಣ್ಣ ವಯಸ್ಸಿನಿಂದ ರಾಜಕಾರಣ ಅನ್ನೋದು ಆಸಕ್ತಿ ವಿಷಯ ಆಗಿರುತ್ತೆ. ಸೊ ಈಗ ಹೀಗಾಗಿ ಸಹಜವಾಗಿ ಅವರು ರಾಜಕಾರಣದಲ್ಲಿ ಮುನ್ನೆಲೆಗೆ ಬರ್ತಾರೆ, ಬೇಗ ಬರ್ತಾರೆ. ಹಿಂಗೆ ಅಂದ್ರೆ, ಈಗ ಅಪ್ಪ ಬಿಸ್ನೆಸ್ ಮನ್ ಆಗಿದ್ರೆ ಸಹಜವಾಗಿ ಮಗನಿಗೆ ಅಪ್ಪನ ಬಿಸ್ನೆಸ್ ಎಲ್ಲ ಗೊತ್ತಿರುತ್ತೆ ಅಲ್ವಾ? ಸೊ ಅಪ್ಪ ರೈತ ಆಗಿದ್ರೆ ಮಗನಿಗೆ ಹಾಲು ಕರಿಯಕ್ಕೆ ಬರುತ್ತೆ ಸಹಜವಾಗಿ ಅಲ್ವಾ? ಅಪ್ಪ ಕುರಿಗಾರ ಆಗಿದ್ರೆ ಮಗನಿಗೆ ಕುರಿ ಸಾಕೋದು ಹೆಂಗೆ. ಈಗ ಉದಾಹರಣೆಗೆ ಒಂದು 1000 ಕುರಿ ಹಿಂಡಲ್ಲಿ ನೀವು ಕುರಿ ಬಿಡ್ರಿ, ಮತ್ತೆ ವಾಪಸ್ ಸಂಜೆ ಈ ಕಡೆ ಒಂದಷ್ಟು ಜನ ಕುರಿಗಾರ ಬಂದಿರ್ತಾರೆ, ಆ ಕಡೆ ಕುರಿಗಾರ ಬಂದಿರ್ತಾರೆ, ಆ ಕಡೆ ಕುರಿಗಾರ ಬಂದಿರ್ತಾರೆ, ಎಲ್ಲ ಮಿಕ್ಸ್ ಆಗಿ 1000 ಕುರಿಗಳು ಒಂದ್ ಮಂದೆ ಮೇಯ್ತಾ ಇರುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಸಂಜೆ ಅವನ್ ಕುರಿ ಅವನ ಜೊತೆನೆ ಕರ್ಕೊಂಡು ಹೋಗ್ತಾನೆ. ಸೊ ಅದ್ ಹೆಂಗ್ ಬಂತು ಅವನಿಗೆ? ನೀವು ಆ ಕೆಲಸ ಮಾಡಕ್ಕಾಗಲ್ಲ, ಆದ್ರೆ ಅವ್ನು ಹೆಂಗ್ ಮಾಡ್ತಾನ ಆ ಕೆಲಸ ಅಂತಂದ್ರೆ, ಇಟ್ ಹ್ಯಾಸ್ ಕಮ್ ಬೈ ಎಕ್ಸ್ಪೀರಿಯನ್ಸ್. ಅದೇ ತರ ರಾಜಕಾರಣಿಗಳ ಮಕ್ಕಳು ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೀಗಾಗಿ ಸಹಜವಾಗಿ ಅವರು ಸಣ್ಣವರಿಂದ ರಾಜಕಾರಣ ಸ್ವಲ್ಪ ಬೇಗ ಮುನ್ನೆಲೆಗೆ ಬಂದಿರ್ತಾರೆ. ನೀವು ಹೊಸದಾಗಿ ಕಟ್ಟಬೇಕಾಗುತ್ತೆ, 0 ಇಂದ ಕಟ್ಟಬೇಕಾಗುತ್ತೆ, ಹಿಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯ ಇವತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಯಾರಿದ್ದಾರೆ? BV ಶ್ರೀನಿವಾಸ್ ಇದ್ದಾರೆ. BV ಶ್ರೀನಿವಾಸ್ ಅವರಪ್ಪ MLA ಅಲ್ಲ, BV ಶ್ರೀನಿವಾಸ್ ಅವರಪ್ಪ MP ಆಗಿರಲಿಲ್ಲ, BV ಶ್ರೀನಿವಾಸ್ ಅವರಪ್ಪ ಬಹಳ ದೊಡ್ಡ ಬಿಸ್ನೆಸ್ ಮನ್ ಆಗಿರಲಿಲ್ಲ. ನಮ್ಮ ನಡುವೆ ಹುಟ್ಟಿ ಬೆಳೆದಂತ ಒಬ್ಬ ಯುವಕ BV ಶ್ರೀನಿವಾಸ್, ರಸ್ತೆಗಳಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದಂತ BV ಶ್ರೀನಿವಾಸ್, ಪೊಲೀಸರ ಲಾಠಿ ಏಟಿಗೆ ಎದೆ ಕೊಟ್ಟು ನಿಂತಂತ BV ಶ್ರೀನಿವಾಸ್, ಅವ್ರ ಕೈಯಲ್ಲಿ ಓಡಿಸ್ಕೊಂಡು ತಲೆ ರಕ್ತ ಬರ್ಸ್ಕೊಂಡಿರುವಂತ BV ಶ್ರೀನಿವಾಸ್ ಒಬ್ಬ ಇವತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಯೂತ್ ಕಾಂಗ್ರೆಸ್ ಆಗಿದ್ದಾರೆ. ಸುಲಭವಾಗಲಿಲ್ಲ, ಸ್ವಲ್ಪ ಕಷ್ಟಪಟ್ಟ, ಅದು ಬೇರೆ ಸ್ವಲ್ಪ ಸುಲಭವಾಗಿ ಆಗ್ತಾರೆ. ಸೊ ಹೀಗೆ ಎಲ್ಲಾ ಥರವನ್ನು ಕೂಡ ನಾವು ರಾಜಕಾರಣದಲ್ಲಿ ನೋಡೋದಕ್ಕೆ ಅವಕಾಶ ಇರುತ್ತೆ. ಸೊ ನಾವು ವಿ ಶುಡ್ ಕ್ರಿಯೇಟ್ ಅವರ್ ಓನ್ ಸ್ಪೇಸ್. ಇನ್ನೊಂದು ವಿಷಯ ನಾವು ಚರ್ಚೆ ಮಾಡೋದಾದ್ರೆ ಇದೇ ರಿಲೇಟೆಡ್. ಈ ಕೆಲವೊಂದು ಟೈಮಲ್ಲಿ MLA ಮಕ್ಕಳು ಕೊಡ್ತಾರೆ, ನಂದು ಒಂದು ಓಕೆ, ಅದೊಂದು ರೀಸನ್ ಆಗುತ್ತೆ. ಇನ್ನು ಕೆಲವು ಟೈಮಲ್ಲಿ ಒಬ್ಬ ಬಿಸ್ನೆಸ್ ಮನ್ ಕೊಡೋದು, ಅದೊಂದು ಕೈಲಾಗುತ್ತೆ. ಬಟ್ ಕಾರ್ಯಕರ್ತರನ್ನ ತಪ್ಪಿಸಿ ಕೆಲವೊಂದು ಟೈಮಲ್ಲಿ ಒಬ್ಬ ಯಾರೋ ಗೊತ್ತಿಲ್ಲದ ವ್ಯಕ್ತಿನ MLA ಟಿಕೆಟ್, MP ಟಿಕೆಟ್ ಕೊಟ್ಟು ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ನಾವು ನೋಡೋದಾದ್ರೆ ಕಾಂಗ್ರೆಸ್ಸಿಂದ ಮೊನ್ನೆ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಕೊಟ್ಟಿದ್ದು, ಅವರು ವಿನ್ ಆದರು. ಇನ್ನು BJP ಪಾರ್ಟಿಯಲ್ಲಿ ನೋಡೋಕೆ ಹೋದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿದ್ದು, ಅವರು ಸಂಸದರಾಗಿತ್ತು. ಸೊ ಈ ಒಂದು ಡಿಸಿಷನ್ ಯಾವ ಟೈಮಲ್ಲಿ ತಗೋಬಹುದು ಪಾರ್ಟಿಗಳು ನಿಮ್ಮ ಪ್ರಕಾರ? ಅಲ್ಲ, ಒಂದು ಜನರ ಮನಸ್ಥಿತಿಯನ್ನು ಬದಲಾಯಿಸಬೇಕು. ಪೊಲಿಟಿಕಲ್ ಪಾರ್ಟೀಸ್ ಹ್ಯಾಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ದಟ್ ದೇ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಮಾಸಸ್. ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು, ನೋಡಿ ಇದು ಅನ್ಯಾಯ ಅಂತ ಜನಸಾಮಾನ್ಯರಿಗೆ ರಾಜಕೀಯ ಪಕ್ಷಗಳು ಅರ್ಥ ಮಾಡಿಸ್ಬೇಕು. ಹಿಂದೆ ಎಲ್ಲ ಸಮಾಜವಾದಿ ಪಾರ್ಟಿ ಬಂತು, ಈಗ ಹಂಗಿಲ್ಲ ಬಿಡಿ. ಆದ್ರೆ ರಾಮ್ ಮನೋಹರ್ ಲೋಹಿಯಾ ಅವರ ಚಿಂತನೆಯಲ್ಲಿ ಇಟ್ಕೊಂಡು ಬಂದಂತ ಸಮಾಜವಾದಿ ಚಿಂತನೆ ಸಿರಿವಂತರ ರಾಜಕಾರಣವನ್ನ ಅಥವಾ ಪ್ರಬಲ ಜಾತಿಗಳ ರಾಜಕಾರಣವನ್ನು ವಿರೋಧಿಸಿ ಜನಸಾಮಾನ್ಯರು, ಹಿಂದುಳಿದ ವರ್ಗದವರು, ದುರ್ಬಲ ವರ್ಗದವರು ಕೂಡ ಲೀಡರ್ಗಳಾಗಿ ಬೆಳಿಬೇಕು ಅನ್ನೋದನ್ನ ರಾಮ್ ಮನೋಹರ್ ಲೋಹಿಯಾ ಅವರು ಪ್ರತಿಪಾದನೆ ಮಾಡ್ತಾ ಬಂದ್ರು. ಒಂದ್ ಇಡೀ ಜನಸಮೂಹದ ನಡುವೆ ಅಂಥದ್ದೊಂದು ಬಹಳ ದೊಡ್ಡ ಆದರ್ಶವನ್ನು ಅವರು ಬಿಟ್ಟು ಬಿಟ್ರು. ಆನಂತರ ದೇವರಾಜ್ ಅರಸು ಬಂದರು, ಕಾಂಗ್ರೆಸ್ನಲ್ಲೇ ಇದ್ರು ಕೂಡ ತುಂಬಾ ದುರ್ಬಲ ವರ್ಗದವ್ರನ್ನ, ಆರ್ಥಿಕವಾಗಿ ಬಹಳ ಸಂಕಟದಲ್ಲಿದ್ದಂಥವ್ರನ್ನ, ಇಂಥ ಯುವಕರನ್ನ ಹುಡುಕಿ, ಪ್ರತಿಭಾವಂತ ಯುವಕರನ್ನ ಯಾವ ಜಾತಿಯಲ್ಲಿ ಕಂಡ್ರು ಕೂಡ ರಾಮ್ ಮನೋಹರ್ ಲೋಹಿಯಾ ತರನೇ ನಮ್ಮ ದೇವರಾಜ್ ಅರಸು ಅವರು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಹುಡುಗರನ್ನ ಹುಡುಕಿ ಅವ್ರನ್ನ ಲೀಡರ್ಸ್ ಅನ್ನ ಟರ್ನ್ ಮಾಡಿದ್ರು. ಸೊ ಅಂತ ನಾಯಕತ್ವ ಬಂದರೆ ನಿಮಗೆ ಸುಲಭ ಆಗುತ್ತೆ. ಸೊ
ಎಲ್ಲೇ ಇದ್ರೂ ಕೂಡ ಪ್ರತಿಭಾವಂತರನ್ನ, ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರನ್ನ, ವೀಕರ್ ಸೆಕ್ಷನ್ಸ್ ಅವ್ರನ್ನ ಹುಡುಕ್ಬೇಕು. ಇವತ್ತೇನಾಗಿದೆ ಗೊತ್ತಾ ನಿಮ್ಗೆ, ರಾಜಕಾರಣದಲ್ಲಿ ಜಾತಿ ಅನ್ನೋದೊಂದು ಬಹಳ ದೊಡ್ಡ ಪ್ರಡಂಭೂತ ಆಗಿದೆ. ಅಫ್ಕೋರ್ಸ್ ಸರ್. ಬಹಳ ದೊಡ್ಡ ಪ್ರಡಂಭೂತ ಆಗಿದೆ. ಇವತ್ತು ರಾಜಕಾರಣದಲ್ಲಿ ನೀವೇನಾದ್ರೂ ಆಗ್ಬೇಕು ಅಂದ್ರೆ, ಇಲ್ಲ ಯಾವುದೋ ಒಂದು, ನಾನು ಯಾವುದೇ ಜಾತಿ ಸಮುದಾಯಗಳ ಹೆಸರು ಹೇಳಕ್ ಹೋಗಲ್ಲ, ಕೆಲವೇ ಒಂದು 3-4 ಜಾತಿಗಳವ್ರು ಬಿಟ್ಟು ಇನ್ಯಾರು ರಾಜಕೀಯ ಮಾಡೋ ಹಂಗಿಲ್ಲ ಅನ್ನೋ ಸ್ಥಿತಿ ಜನ ಕೂಡ ಅದೇ ಯೋಚನೆ ಮಾಡ್ತಾರೆ. ಜನನು ಹಂಗೆ ಯೋಚನೆ ಮಾಡ್ತಾರೆ. ಸೊ ರಿಸರ್ವೇಶನ್ ಅನ್ನೋದೊಂದು ಇಲ್ಲದೆ ಹೋಗಿದ್ದಿದ್ರೆ ನಿಮಗೆ ಬೇರೆ ದಲಿತ ಸಮುದಾಯದವರಾಗ್ಲಿ, ವಾಲ್ಮೀಕಿ ಸಮುದಾಯದವರಾಗ್ಲಿ, ಈ ಥರದ SC/ST ಟ್ರೈಬ್ಸ್ನ ಕಮ್ಯುನಿಟಿಯವರು ಇವ್ರು ಯಾರು ಕೂಡ ರಾಜಕಾರಣ ಮಾಡಕ್ ಆಗ್ತಾನೆ ಇರಲಿಲ್ಲ. ಮತ್ತು ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಇವತ್ತು ಎಷ್ಟೋ ಸಮುದಾಯಗಳಿದ್ದಾವೆ, ವೆರಿ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಸಮುದಾಯಗಳು, ಆದರೆ ತುಂಬಾ ಕಡಿಮೆ ಜನಸಂಖ್ಯೆಯಲ್ಲಿರುವಂತ ಅತ್ಯಂತ ಹಿಂದುಳಿದ, ಅತ್ಯಂತ ದುರ್ಬಲ ವರ್ಗದವರು. ಪಾಪ ಅಂಥವ್ರಿಗೆ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ವೋಟ್ ಹಾಕೋದಕ್ಕೆ ಜನರೇ ಇಲ್ಲ. ಯಾಕೆ ಅಂದ್ರೆ ವೋಟ್ ಹಾಕ್ಬೇಕಾದ್ರೆ ನಮ್ಮ ಜಾತಿಯವನಲ್ಲ ಅಂತ ದೊಡ್ಡ ದೊಡ್ಡ ಜನಸಮೂಹ, ಜಾತಿ ಸಮುದಾಯಗಳು ಅವ್ನು ತಿರಸ್ಕರಿಸ್ಕೊಡುತ್ತೆ. ವೋಟ್ ಹಾಕೋದ್ ಬಿಡಿ, ಅವ್ರಿಗೆ ಟಿಕೆಟ್ ಕೂಡ ಕೊಡಲ್ಲ. ಯಾವುದೇ ಪಕ್ಷ ಯಾವ ಸಮುದಾಯವನು, ಆ ಸಮುದಾಯದವರು ಎಷ್ಟಿದ್ದಾರೆ ಅಂತ ನೋಡ್ತೀವಿ. ಆದ್ರೆ ಹಾಗೆ ಯೋಚನೆ ಮಾಡಿದ್ರೆ ಈಗ ಬುಡಬುಡಕೆ ಸಮುದಾಯದವರು ಇದ್ದಾರೆ, ಶಿಳ್ಳೆ ಕ್ಯಾಥರ್ ಇದ್ದಾರೆ, ಸೊ ಹಕ್ಕಿ ಪಿಕ್ಕಿ ಸಮುದಾಯದವರು ಇದ್ದಾರೆ, ಸೊ ಅರುಣ್ ಶಿಕಾರಿ ಅಂತ ಒಂದು ಸಮುದಾಯದವರು ಇದ್ದಾರೆ. ಸೊ ಈ ತರದ ಮೈಕ್ರೋ ಸ್ಮಾಲ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಇವತ್ತು ಸವಿತಾ ಸಮಾಜದವರು ಇದ್ದಾರೆ, ಕ್ಷೌರಿಕ ವೃತ್ತಿಯನ್ನ ಮಾಡ್ತಾ ಇದ್ರು, ಬಹಳ ಗೌರವದಿಂದ ಜೀವನ ನಡೆಸಿದ್ದಾರೆ. ಸವಿತಾ ಸಮಾಜದವರು ಇದ್ದಾರೆ, ಮತ್ತು ಮಡಿವಾಳರಿದ್ದಾರೆ. ಈ ತರದ ಸಣ್ಣ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ದೇ ಕ್ಯಾನ್ ನಾಟ್ ಥಿಂಕ್ ಆರ್ ಡ್ರೀಮ್ ಟು ಬಿಕಮ್ ಲೀಡರ್ಸ್ ಅಟ್ ಆಲ್. ದಿಸ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಲೀಡರ್ಶಿಪ್ ಇವತ್ತು ದೇರ್ ಇಸ್ ಎ ಗ್ರೇಟ್ ಲ್ಯಾಕಿಂಗ್. ಈ ಥರ ಸಮುದಾಯದವರಲ್ಲಿ ಈ ಜಾತಿ ಪ್ರಜ್ಞೆಯನ್ನು ತೊಲಗಿಸುವಂಥ ಕೆಲಸಗಳನ್ನು ಮಾಡಬೇಕಿದ್ದಂಥ ಕೆಲಸ ಯಾರ್ದು ಅಂದರೆ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು. ಇದೆಲ್ಲವೂ ತಪ್ಪು. ಈ ಜಾತಿ ಭ್ರಮೆಯಿಂದ ಹೊರಗಡೆ ಬರಬೇಕು. ನಮ್ಮಂತೆ ಅವ್ರಿಗೂ ಕೂಡ ನಾಯಕರಾಗೋದಕ್ಕೆ ಅವಕಾಶ ಕೊಡಬೇಕು. ಆ ಸಮುದಾಯಗಳಿಗೂ ನಾವು ಸ್ವಾಭಿಮಾನವನ್ನು ಕೊಡಬೇಕು. ಆ ಸಮುದಾಯದಲ್ಲಿ ಕೂಡ ನಾಯಕರು ಹುಟ್ಟಿದ್ರೆ ಅವರು ಆ ಸಮುದಾಯದ ಜನರಿಗೂ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲೇ ಹೋದ್ರೆ ಇರೋ ರಾಜಕೀಯ ಅಧಿಕಾರ, ಇರುವ ಬಿಸ್ನೆಸ್, ಇರುವ ಭೂಮಿ ಒಡೆತನ, ಇರುವ ಶಿಕ್ಷಣ, ಇರುವ ಎಲ್ಲ ಬ್ಯಾಂಕುಗಳು, ಕಾರ್ಪೊರೇಟ್ ಸೆಕ್ಟರ್ಗಳು ಎಲ್ಲವೂ ಕೂಡ ಬರೀ ಕೆಲವು 3-4 ಜಾತಿಗಳ ಹತ್ರ ಉಳಿದೋಗುತ್ತೆ. ಎಲ್ರಿಗೂ ಇದು ಸಿಗ್ಬೇಕಪ್ಪ ಅನ್ನೋದನ್ನ ಎಲ್ಲರಿಗೂ ಮನವರಿಕೆ ಮಾಡುವಂತ ನಾಯಕತ್ವ ಬರಲಿಲ್ಲ. ಸೊ ರಾಮ್ ಮನೋಹರ್ ಲೋಹಿಯಾ ಅವ್ರ ನಂತರ, ಅರಸು ಅವ್ರ ನಂತರ ಇಂಥ ನಾಯಕತ್ವದ ಕೊರತೆ ಆಗಿರೋದ್ರಿಂದ ಬಹುಶಃ ಇವತ್ತು ಇಂಥ ಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ನಮ್ಮ ಮೇಲೆ ಒಂದೊಂದು ದೊಡ್ಡ ಜವಾಬ್ದಾರಿ ಇದೆ. ಬಹುಶಃ ನನಗೆ ನೀವೇನು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ನೀವೇನು ಕೇಳೋದಾದ್ರೆ, ವಿ ಶುಡ್ ಬ್ರಿಂಗ್ ಆಲ್ ದಿಸ್ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಟು ದ ಲೈಮ್ ಲೈಟ್. ಅಲ್ಲಿರುವ ನಾಯಕರನ್ನು ಸೃಷ್ಟಿ ಮಾಡಬೇಕು. ಅದು ನನ್ನ ಜವಾಬ್ದಾರಿ ಆಗಿದೆ. ನಾನು ತಿಳ್ಕೊಂಡಿದ್ದೀನಿ, ನನಗೆ ಅದೊಂದು ಗ್ರೇಟೆಸ್ಟ್ ಟಾಸ್ಕ್. ಸಮಾಜ ಸಾಧ್ಯತೆ ಆಗುತ್ತೆ. ಹೌದೌದು, ಆಗಲೇಬೇಕು. ಸಮಾಜ ಹೇಳ್ಬೇಕು, ಏನ್ರಿ ನಮ್ಮ ಜಾತಿಯವ್ರು ಮಾತ್ರನೇ ಇದು ಮಾಡ್ಬೇಕಾ, ನಾವು ಅವನಿಗೂ ಒಂದು ಅವಕಾಶ ಕೊಡಬೇಕು, ನಾವೆಲ್ಲರೂ ಸೇರಿ ಸರ್ತಿ ಅವನಿಗೆ ಮಾಡೋಣ ಅಂತ ಹೇಳಿ ಸೊಸೈಟಿ ಶುಡ್ ಥಿಂಕ್ ಅಂಡ್ ಆಕ್ಟ್. ಆ ಥರ ಸಮಾಜದ ಮನಸ್ಥಿತಿಯನ್ನು ಪರಿವರ್ತನೆ ಮಾಡುವ ಒಂದು ಶಕ್ತಿಯನ್ನು ನಾವು ಗಳಿಸ್ಕೋಬೇಕು.